ಎಲ್ಲರಿಗೂ ನಮಸ್ಕಾರ. ಇವಾಗ ಒಂದು 3 ಇಂಚು ಅಡಲ ಮತ್ತು 3 ಇಂಚು ಉದ್ದ ಈ ಥರ ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಇದನ್ನು ಅಂದರೆ ನಾವು ಕ್ಲಾತ್ ಹ್ಯಾಂಗಿಂಗ್ಸು ಇದರಲ್ಲೇ ರೆಡಿ ಮಾಡ್ಬೇಕನ್ನೋದು. ತುಂಬ ಚೆನ್ನಾಗಿ ಬರುತ್ತೆ. ಫ್ಯಾನ್ಸಿ ಸ್ಯಾರೀಸ್ಗೆ ಫ್ಲವರ್ ಥರ ಬರುತ್ತೆ ಹ್ಯಾಂಗಿಂಗ್ಸು. ಇವಾಗ ನಾವು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಲೈನಿಂಗಲ್ಲಿ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿಕೊಂಡು ಈ ಥರ ನಾನು ಯಾವ ಥರ ಕಟ್ ಮಾಡಿದ್ದೆ ನೋಡಿದ್ರಲ್ಲ, ಸೇಮ್ ಅದೇ ಥರ ಕಟ್ ಮಾಡಿಕೊಂಡು, ಅಂದರೆ ಒಂದು ಕಡೆ ಸ್ಟ್ರೇಟ್ ಆಗಿರಬೇಕು, ಒಂದು ಕಡೆ ರೌಂಡ್ ಆಗಿರಬೇಕು. ನಾನು ಇವು ತೋರಿಸ್ನಲ್ಲ ಆ ಥರ ರೌಂಡಾಗಿ ಕ್ಯಾನ್ವಾಸ್ನ ಈ ಥರ ಕಟ್ ಮಾಡ್ಕೋಬೇಕು. ಅಡಲ 3 ಇಂಚು, ಉದ್ದ 3 ಇಂಚು ಕಟ್ ಮಾಡಿದ್ದೆ ನಾನು. ಆದರೆ 3 ಇಂಚು ಅಡಲದಲ್ಲಿ ತೊಗೊಂಡು ಸೀದಾ ಮೇಲೆ ಹೋದರೆ ನೀಟಾಗಿ ರೌಂಡ್ ಈ ಥರ ರೌಂಡು ಕಟ್ ಮಾಡ್ಕೊಂಡಿನಿ. ಇವಾಗ ಇದನ್ನು ಮೇನ್ ಕ್ಲಾತ್ ಇಟ್ಕೊಂಡು ಸ್ಟಿಚಿಂಗ್ ಆದಮೇಲೆ ಸೈಡ್ ಕಟ್ ಈ ಥರ ಸ್ವಲ್ಪ ಕಟ್ ಮಾಡ್ಕೋಬೇಕು. ಯಾಕಂದರೆ ನೀಟಾಗಿ ತಿರುಗುತ್ತೆ ಅದು. ಈ ಥರ ತಿರುಗಿದ ಮೇಲೆ ಇದನ್ನು ಸ್ವಲ್ಪ ಐರನ್ ಇದ್ದರೆ ಐರನ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಈ ಥರ 2 ಪೀಸನ್ನು ರೆಡಿ ಮಾಡ್ಕೋಬೇಕು. ರೆಡಿ ಆದಮೇಲೆ ಇದು ಸ್ಟ್ರೇಟಾಗಿ ಈ ಥರ ಇರುತ್ತಲ್ಲ, ಒಂದು ಇಲ್ಲಿ ಡೋರಿ ತೆಗೆದಿರ್ತೀವಲ್ಲ, ಡೋರಿ ಇಟ್ಕೊಂಡು ಇದನ್ನು ನೀಟಾಗಿ ಸ್ಟ್ರೇಟಾಗಿ ಸ್ಟಿಚ್ ಹಾಕ್ಬೇಕು. ತುಂಬ ಚೆನ್ನಾಗಿರುತ್ತೆ. ಫ್ಯಾನ್ಸಿ ಸ್ಯಾರೀಸ್ಗೆ 2-3 ಮಾಡಿ ಹಾಕ್ಕೊಂಡ್ರೆ ಒಂಥರ ಫ್ಲವರ್ ಥರನೇ ಬರುತ್ತೆ ಇದು. ನೋಡಿರಿ, ಇವಾಗ ಇರೋ ಫಿನಿಶಿಂಗ್ ಸೈಡಿಗೆ ಫಿನಿಶಿಂಗ್ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ತಿರುಗಾಕಿದರೆ ನೋಡಿರಿ ಫ್ಲವರ್ ಥರ, ಸೇಮ್ ಫ್ಲವರ್ ಥರನೇ ಬರುತ್ತೆ. ಕ್ಯಾನ್ವಾಸ್ ಕಂಪಲ್ಸರಿ ಯೂಸ್ ಮಾಡಬೇಕು ಇದಕ್ಕೆ. ಓನ್ಲಿ ಕ್ಲಾತ್ಲಿಂತಂತೂ ಬರಲ್ಲ. ಈ ಥರ 2 ರೆಡಿ ಮಾಡ್ಕೋಬೋದು, 4 ಕೂಡ ಹಾಕ್ಬೋದು. ಲೆಹೆಂಗಾಸ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಈ ಥರ ಹ್ಯಾಂಗಿಂಗ್ಸು. ನೋಡಿರಿ, ನಾನು ಬ್ಲೌಸ್ಗೆ ಹಾಕಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.